ಹೆಲೋ ಫ್ರೆಂಡ್ಸ್, ಇವತ್ತು ತರಕಾರಿ ಪಲ್ಯ ಹೇಗೆ ಮಾಡೋದು ಅಂತ ನೋಡಿ. ಮೊದಲಿಗೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಬಿಟ್ಟು ನಂತರ ಟೊಮೊಟೊ ಹಾಕೋಣ. ಟೊಮೊಟೊ ಹಾಕಿ ಸ್ವಲ್ಪ ಬಾಡಿಸಿ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು 1-2 ನಿಮಿಷ ಬಿಟ್ಕೊಂಡು ಅದಾಗಿರೋ ತರಕಾರಿಗಳನ್ನೆಲ್ಲ ಅದಕ್ಕೆ ಹಾಕಿ 1-2 ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಂಡು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಬೇಯೋಕ್ಕೆ ಬಿಡ್ತಾ ಇರೋಣ. ಆವಾಗವಾಗ ಸ್ವಲ್ಪ ಸ್ಟೀರ್ ಮಾಡ್ತಾ ಇರೋಣ. ಅಂದರೆ ಸ್ಟೀರ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಅಂತ ಅಷ್ಟೇ. ಆದಮೇಲೆ ಅದನ್ನು ಒಂದು ಪಾತ್ರೆಯಿಂದ ಮುಚ್ಚಿಬಿಟ್ಟಿಟ್ರೆ ಸ್ವಲ್ಪ ಬೆಂದಿರುತ್ತೆ. ಅದಾದ ತಕ್ಷಣ ಸೊಪ್ಪನ್ನು ಹಾಕ್ಬಿಟ್ಟು, ನಿಮ್ಮಲ್ಲಿ ಯಾವುದಿರುತ್ತೆ ಆ ಸೊಪ್ಪನ್ನು ಹಾಕ್ಬಿಟ್ಟು 1-2 ನಿಮಿಷ ಸ್ಟೀರ್ ಮಾಡಿದ್ರೆ ಸ್ವಲ್ಪ ಬಾಡೋಗ್ಬೋದು, ಬೇಯುತ್ತೆ. ಅದಾದ ನಂತರ ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿ, ಕಡಿಮೆ ಆಗಿದ್ರೆ ಇನ್ನು ಸ್ವಲ್ಪ. ಅಷ್ಟರಲ್ಲಿ ಅದು ಬೇಯ್ತಾ ಇರೋ ಅಷ್ಟರಲ್ಲಿ ನಾವು ಚಪಾತಿನ ಮಾಡ್ಕೊಳ್ಳೋಣ. ಚಪಾತಿ ರೌಂಡೇ ಬರಬೇಕಂತ ಏನಿಲ್ಲ. ನನ್ನ ಮಗಳಿಗೆ ಸ್ಕೂಲಿಗೆ ಸ್ಮೂತ್ ಆಗಲಿ ಅಂತ ಸ್ವಲ್ಪ ಫೋಲ್ಡ್ ಮಾಡಿ ಹರಿತೀನಿ. ಹಾಗಾಗಿ 1-2-3 ಫೋಲ್ಡ್ಸ್ ಮಾಡಿ ಮತ್ತೆ ಫೋಲ್ಡ್ ಮಾಡಿದ್ರೆ ಅದೊಂದು ಸ್ವಲ್ಪ ಎಣ್ಣೆ ತೊಗೊಂಡಿರುತ್ತಲ್ಲ, ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಲೇಯರ್ ಆಗಿ ಬರುತ್ತೆ. ಅವಳಿಗೆ ಅದಿಷ್ಟ, ಅದಕ್ಕೋಸ್ಕರ ನಾನು ಆ ಥರ ಮಾಡ್ತೀನಿ. ಚಪಾತಿ ಎಲ್ಲ ಲಟ್ಟಿಸ್ಕೊಂಡ ಅಷ್ಟರೊಳಗೆ ಆ ಪಲ್ಯನೂ ಬೆಂದಿರುತ್ತೆ, ಚಪಾತಿನೂ ಬೆಂದಿರುತ್ತೆ. ನಾವು ಕುಕ್ಕರಲ್ಲಿ ಇಟ್ಕೊಂಡು ಕುಕ್ಕರ್ ತುಂಬ ಹೈ ಫ್ಲೇಮಲ್ಲೆಲ್ಲ ಬೇಯಿಸ್ಕೊಂಡು ತರಕಾರಿ ತಿನ್ನೋದಕ್ಕಿಂತ ಹಾಗೆಯೇ ಬಾಣಲಿಯಿಂದನೂ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಯಾವಾಗಲೂ ಕುಕ್ಕರ್ ಬಳಸೋದಕ್ಕಿಂತ ಈ ಥರ ಮಾಡೋದು ತುಂಬ ಹೆಲ್ದಿ ಅಂತ ಅಂದ್ಕೊತೀನಿ. ಹಾಗಾಗಿ ನಾನು ಈ ಥರನೇ ಮಾಡೋದು. ಆಲ್ಮೋಸ್ಟ್ ಚಪಾತಿ ಎಲ್ಲ ಆಯಿತು. ಒಂದು ಮಗಳಿಗೋಸ್ಕರ 3 ಚಪಾತಿ ಮಾಡಿ ಪಲ್ಯನೂ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಬೆಂದೋಗಿದೆ. ಇದಕ್ಕೆ ನಾನು ಇವಾಗ ನೋಡ್ಕೊಂಡು ನೀರು ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತಿರ್ತೀನಿ. ಸ್ವಲ್ಪ ಅಷ್ಟೇ ಫ್ಲೇಮಲ್ಲೇ, ಅದು ಲಿಡ್ ಕ್ಲೋಸ್ ಮಾಡಿದ್ರಷ್ಟು ಫುಲ್ ಬೆಂದೋಗ್ಬಿಟ್ಟಿರುತ್ತೆ. ಏನು ಅದಕ್ಕೇನು ಕುಕ್ಕರೇ ಬೇಕಂತ ಏನಿಲ್ಲ. ಹಾಫ್ ಆನ್ ಅವರ್ ಒಳಗೆ ಪಲ್ಯ ಚಪಾತಿ ಎಲ್ಲ ಆಗೋಗುತ್ತೆ, ಆ ಥರ ಆಗಿರುತ್ತೆ. ನೋಡಿ, ಇದು ಆಲ್ಮೋಸ್ಟ್ ಬೆಂದಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ, ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿ ಅಂತ ಹೇಳ್ತೀವಿ, ನಮ್ಮ ಕಡೆ ಮಾಡ್ತಾರೆ ಸಾಂಬಾರು ಪುಡಿ ಅಂತ, ಅದನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಧನಿಯಾ ಪುಡಿ ಹಾಕಿ 2 ನಿಮಿಷ ಬಿಟ್ಟು ಸ್ಟೀರ್ ಮಾಡಿ, ಅಷ್ಟು ಆಲ್ಮೋಸ್ಟ್ ಬೆಂದಿರುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ಆಗೋಗಿದೆ. ಹಿಂಗೇನೆ ತಿಂದರೂ ಓಕೆ, ಬಟ್ ನಾವು ಸ್ವಲ್ಪ ತೆಂಗಿನಕಾಯಿ ಯೂಸ್ ಮಾಡೋದ್ರಿಂದ ನಾನು ತೆಂಗಿನ ತುರಿನೂ ಹಾಕ್ತೀನಿ. ತೆಂಗಿನ ತುರಿ ಹಾಕಿದ್ರೆ ತುಂಬ ಸ್ವೀಟ್ ಅನಿಸುತ್ತೆ, ಮಗಳಿಗಿಷ್ಟ ಅಂತೇಳಿ ತೆಂಗಿನ ತುರಿ ಹಾಕ್ತೀನಿ. ಈಗ ಆಲ್ಮೋಸ್ಟ್ ಆಗಿದೆ. ಸ್ವಲ್ಪ ಸ್ಟೀರ್ ಮಾಡಿಕೊಂಡು ಇಟ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಮಧ್ಯಾಹ್ನ ಅಷ್ಟೊತ್ತಿಗೆ ಹಳಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಬಿಸಿಗೆ ಇಟ್ಬಿಟ್ಟು ನೆಕ್ಸ್ಟ್ ಇವಾಗ ಚಪಾತಿ ಅರ್ಬಿಟ್ಟಿರೋದನ್ನು ಸುಟ್ಕೊಳ್ಳೋಣ. ಒಂದು ಕಡೆ ಆಯಿಲ್ ಫಸ್ಟ್ ಆಗ್ದಂಗೆ ಒಂದು ಸೈಡ್ ಬೆಂದಾದಮೇಲೆ ಇನ್ನೊಂದು ಸೈಡ್ ಮಡ್ಸ್ ಹಾಕಿ ಆಯಿಲ್ ಹಾಕಿದ್ರೆ ಚಪಾತಿ ಸ್ಮೋಕಿ ಬರಲ್ಲ. ಯಾಕೆ ನಮ್ಮದು ಸ್ಮೋಕಿ ಇರುತ್ತೆ ಅಂದರೆ ನಾವು ಯೂಸ್ ಮಾಡೋದು ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ. ಅದು ನಮ್ಮ ಮನೆಯಿಂದನೇ ಮಾಡಿಸ್ಕೊಬಂದಿರೋಂಥ ಕೊಬ್ಬರಿ ಎಣ್ಣೆ. ಹಾಗಾಗಿ ಅದು ತುಂಬ ಹೆಲ್ದಿನೂ ಇರುತ್ತೆ. ಈ ಹೊರಗಡೆ ಲಿಕ್ವಿಡ್ ಪ್ಯಾರಾಫಿನ್ ಹಾಕಿರೋ ಆಯಿಲ್ಗಿಂತ ಮನೇಲೇ ಮಾಡ್ಕೊಂಡಿರೋ ಆಯಿಲ್ ಅಂದರೆ ತುಂಬ ಹೆಲ್ದಿ. ಹಾಗಾಗಿ ಇದು ಹೆಲ್ದಿ ಅಂತೇಳಿ ನಾನು ಕೋಕೋನಟ್ ಆಯಿಲ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.